ಮನೇಲಿ ಗೊತ್ತು, ನಾನೇ ಹೇಳಿದ್ದೀನಿ. ನಾನೇ ಹೇಳಿದ್ದೀನಿ, ಗೊತ್ತು. ಮೊದಲು ಗೊತ್ತಿರಲಿಲ್ಲ. ಯಾವಾಗ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದೀನಿ ಆವಾಗ ನಾನು ಹೇಳಿದ್ದೀನಿ ಫೋನ್ ಮಾಡಿ. ಅವ್ರ ಫ್ಯಾಮಿಲಿಯವರೇ ಫೋನ್ ಮಾಡಿ ನಿಮಗೆ ಏನಾರ ಹೇಳಿದ್ರೆ ಮೇಡಮ್ ಈ ಥರ ಸೂಸೈಡ್ ಅಟೆಂಪ್ಟ್ ಆದಮೇಲೆ? ಅವ್ರು ಕಾಲ್ ಮಾಡಿದ್ರು, ಅವ್ರ ಅಕ್ಕ ಅವ್ರ ಭಾವ ಕಾಲ್ ಮಾಡಿದ್ರು, ಹೇಳಿದರು ಈ ಥರ ಏನಕ್ಕೆ ಸೂಸೈಡ್ ಮಾಡ್ಕೊಳ್ಳೋದು, ಸೂಸೈಡ್ ಕೇಸ್ ಎಲ್ಲ ಹೋಗಬೇಡ, ನಮ್ಮ ಮೇಲೆ ಬರುತ್ತೆ, ಏನಾದರೂ ಇದ್ದರೆ ಮಾತಾಡೋಣ ಬನ್ನಿ ಅಂತ ಕರೆದ್ರು. ಹೋಗಿ ಈ ಥರ ಹೇಳಿದ್ರು, ನೋಡಮ್ಮ ಅವನ ಹತ್ರ ಮಾತಾಡು, ಏನು ಡಿಸಿಷನ್ ಅಂತ ತಗೋ ಅಂತ ಹೇಳಿದ್ರು ಅಷ್ಟೇ. ಅವರು ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿಯವರು? ನನ್ನ ಪರವಾಗಿ ಅಂತಲ್ಲ, ಅವ್ರು ಅಷ್ಟೇ ಹೇಳಿದ್ರು, ಏನು ಮಾಡ್ತೀಯ ನೋಡಮ್ಮ ಅವನ ಹತ್ರ ಮಾತಾಡ್ಕೊ ಅಂತ ಹೇಳಿದ್ರು. ಅದಕ್ಕೆ ಏನು ಹೇಳಿದೆ ಮೇಡಮ್ ನೀವು? ಹುಡುಗ ವಿಷಯಕ್ಕೂ ಏನು ಹೇಳಿಲ್ಲ, ಏನು ಹೇಳಿ ನಾನು ಫ್ಯಾಮಿಲಿನ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿದೆ. ಇವಾಗ ನನ್ನ ಪರಿಸ್ಥಿತಿ ಏನು ಅಂತ ನನಗೆ ಹೇಳಿ, ನನ್ನ ಜೀವನ ಏನು, ಮದುವೆ ಆಗ್ತೀನಿ ಅಂತ ಇಷ್ಟು ದೂರ ಬಂದಂದಮೇಲೆ ಮಾತಾಡಬೇಕಲ್ಲ, ನನ್ನ ಬಗ್ಗೆ ಯಾಕೆ ಹೇಳಿಲ್ಲ ಮನೆಗೆ, ಹೇಳಬೇಕಿತ್ತು, ಮಾತಾಡಬೇಕು. ಅಂದರೆ ಮದುವೆ ಆಗೋದಕ್ಕೆ ಏನಾರ ಕಂಡೀಷನ್ ಹಾಕಿದ್ರಾ? ಅಂದರೆ ಕನ್ವರ್ಟ್ ಆಗಬೇಕು? ಏನೂ ಹಾಕಿರ್ಲಿಲ್ಲ, ಕನ್ವರ್ಟ್ ಆಗಬೇಕು ಆ ಥರ. ಅದು ನಾನು ಹೇಳಿದೆ ಯಾಕೆ ಹಿಂಗೆಲ್ಲ ಮೋಸ ಮಾಡಿದ್ಯಾ ಅಂತ ಕೇಳಿದ್ದಕ್ಕೆ ಅವಾಗ ಹೇಳಿದ್ದೆ. ಅವರನ್ನ ಅವ್ರ ಭಾವ ಎಲ್ಲ ಬಂದು ಕನ್ವರ್ಟ್ ಆಗಬೇಕು, 40 days ಟೈಮ್ ತಗೊಳುತ್ತೆ, ಹೆಂಗೆ ನಮಾಜ್ ಮಾಡಬೇಕು, ಹೆಂಗೆ ಅದೆಲ್ಲ ಏನೇನೋ ಮಾಡ್ತಾರೆ.